ಹಾಯ್ ಗಾಯ್ಸ್, ಇದು ನೀವು ನೋಡ್ತಾ ಇದ್ದೀರಾ ಟೊಯೋಟಾ ಇನೋವಾ ಕ್ರಿಸ್ಟಾ BS4 ವೇರಿಯಂಟ್ ಇದು. ಆದರೆ BS6 ಮತ್ತು BS4 ಸೈಡಲ್ಲಿ ಇಟ್ಟಾಗ ಏನೂ ಚೇಂಜಸ್ ಇಲ್ಲ. ಎಂಜಿನ್ ಎಮಿಷನ್ಸ್ ಮತ್ತು ಸ್ವಲ್ಪ ರಿಫೈನ್ಮೆಂಟ್ ಬಿಟ್ಟರೆ ಇದು ನೋಡ್ತಾ ಇದ್ದಾರೆ BS4 ವೇರಿಯಂಟ್ನಲ್ಲಿ. BS6 ಏನೂ ಚೇಂಜಸ್ ಇಲ್ಲ. ಹಾಗಾದರೆ ಪ್ರೈಸಲ್ಲಿ ನೋಡೋದಾದರೆ 15.3ರಿಂದ 26 ಲಕ್ಷವರೆಗೆ ಪ್ರೈಸ್ ಇದೆ. BS4ಗಿಂತ BS6ನಲ್ಲಿ 1.3 ಲಕ್ಷ ಅಷ್ಟು ಪ್ರೈಸ್ ಹೈಕ್ ಆಗಿದೆ. ಚೇಂಜಸ್ ಮತ್ತೇನೂ ಇಲ್ಲ ಎಮಿಷನ್ ನಾಬ್ಸ್ ಬಿಟ್ಟು. ಇದು ನೋಡ್ತಾ ಇದ್ದಾರೆ 2.8 ಲೀಟರ್ ಡೀಸೆಲ್ ಆಟೋಮ್ಯಾಟಿಕ್. ಈ ವೇರಿಯಂಟ್ ಡಿಸ್ಕಂಟಿನ್ಯೂ ಆಗಿದೆ. ಈಗ ಬರ್ತಿರೋ ಆಟೋಮ್ಯಾಟಿಕ್ ಡೀಸೆಲಲ್ಲಿ 2.4 ಲೀಟರ್ ಸಿಗುತ್ತೆ ನಿಮಗೆ. ಪೆಟ್ರೋಲ್ ಎಲ್ಲ ಸೇಮ್ ಇದೆ, 2.7 ಲೀಟರ್ ಎಂಜಿನ್ ಅದು. ಮತ್ತು ಸೇಫ್ಟಿಯಲ್ಲಿ ನೋಡೋದಾದರೆ ABS ಮತ್ತು EBD 7 ಏರ್ ಬ್ಯಾಗ್ಸ್ ಟಾಪ್ ಎಂಡಲ್ಲಿದೆ. ಇದು Z ವೇರಿಯಂಟ್ ಟಾಪ್ ಎಂಡ್. ಬೇಸ್ ವೇರಿಯಂಟ್ ವಿಯಲ್ಲಿ 2 ಏರ್ ಬ್ಯಾಗ್ಸ್, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್, ಸೈಡ್ ಆ್ಯಂಡ್ ಫ್ರಂಟ್ ಇಂಪ್ಯಾಕ್ಟ್ ಬೀನ್ಸ್, ಟ್ರ್ಯಾಕ್ಷನ್ ಕಂಟ್ರೋಲ್, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಕ್ರಾಶ್ ಸೆನ್ಸರ್ ಇದೆ, ಸೆಂಟ್ರಲಿ ಮೌಂಟೆಡ್ ಫ್ಯೂಯಲ್ ಟ್ಯಾಂಕ್ ಮತ್ತು ಪ್ರಿಟೆನ್ಷನರ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ ಇನೋವಾ ಕ್ರಿಸ್ಟಾದಲ್ಲಿ. ವರ್ಲ್ಡ್ ವೈಡ್ ತುಂಬ ಪಾಪ್ಯುಲರ್ MPV ಇದು ಟೊಯೋಟಾ ಇನೋವಾ ಕ್ರಿಸ್ಟಾ. ಒಂದು ಹೊಸ ವೇರಿಯಂಟ್, ಹೊಸ ಅವತಾರದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಪ್ರೊಜೆಕ್ಟರ್ ಬೀಮ್ಸ್. ಇಲ್ಲಿ ನೋಡ್ಬೋದು ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೂಡ ಇದೆ. ಇಲ್ಲಿ 4 ಡಾಟ್ಸಿನ LED DRL, ಫಾಗ್ ಲ್ಯಾಂಪ್ ಕೆಳಗೆ, ಟರ್ನ್ ಇಂಡಿಕೇಟರ್ ಲೈಟ್ ಇದೆ, ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್ ನೋಡ್ಬೋದು. ಇಲ್ಲಿ ಟೊಯೋಟಾ ಲೋಗೋ ಇದೆ ಮಧ್ಯದಲ್ಲಿ. ರೇಡಿಯೇಟರ್ ಗ್ರಿಲ್ನಲ್ಲಿ ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್ ಒಂದು ಪ್ರೀಮಿಯಂ ಮತ್ತು ಅಪೀಲಿಂಗ್ ಥರ ಲುಕ್ ಕೊಡುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ 17 ಇಂಚಸ್ಸಿಂದು ವೀಲ್. ಈಗ ಹೊಸದು ಬರ್ತಿರೋ 17 ಇಂಚಸ್, ಇದು 16 ಇಂಚಸ್ಸಲ್ಲಿ ಬರ್ತಿತ್ತು BS4. ಹಾಗೆ ಡೈಮೆನ್ಷನ್ ವೈಸ್ ನೋಡೋದಾದ್ರೆ 4.8 ಮೀಟರ್ ಲೆಂತ್ ಇದೆ, 1.7 ಮೀಟರ್ ಹೈಟ್. ಮತ್ತು ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ 128 ಮಿಲಿಮೀಟರ್, 178 ಮಿಲಿಮೀಟರ್ಸ್. ಟೋಟಲ್ ಕರ್ಬ್ ವೇಟ್ ಒಂದು 1800 ಕಿಲೋಗ್ರಾಮ್ಸ್. ವಾರ್ವಿಯಮ್ ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ಸ್ ಇದರಲ್ಲಿ, ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್. ಇಲ್ಲಿ ವಿಂಡೋ ವೈಸರ್ಸ್ ನೋಡ್ಬೋದು. ಇದು ಆಕ್ಸೆಸರೀಸ್ನಲ್ಲೇ ಹಾಕ್ಸ್ಬೇಕಷ್ಟೇ, ಸ್ಟ್ಯಾಂಡರ್ಡಾಗಿ ಬರೋದಿಲ್ಲ. ಇದು ಗ್ರೇ ಕಲರ್ ಮತ್ತು ಇದರಲ್ಲಿ ಬ್ಲ್ಯಾಕ್, ಮೆರೂನ್, ವೈಟ್ ಕೂಡ ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ಬ್ಯಾಕ್ ಲುಕ್ ಇನೋವಾ ಕ್ರಿಸ್ಟಾದು. ಮೇಲೆ ಒಂದು ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ. ಈ ಸೈಡಲ್ಲಿ 2 ರೂಫ್ ರೈಲ್ಸ್, ರಿಯರ್ ವೈಪರ್ ಇದೆ ಇಲ್ಲಿ, ಟೊಯೋಟಾ ಲೋಗೋ ಮಧ್ಯದಲ್ಲಿ. ಇದು ಕ್ರಿಸ್ಟಾ ಬ್ಯಾಕ್ ಲುಕ್, ಟೇಲ್ ಲ್ಯಾಂಪ್. ಇದಕ್ಕೂ ಕ್ರೋಮ್ ಔಟ್ಲೈನ್ನ ಟ್ರೀಟ್ಮೆಂಟ್. ಇನೋವಾ ಕ್ರಿಸ್ಟಾ ಅಂತ ಬ್ಯಾಜಿಂಗ್ ಇಲ್ಲಿ ನೋಡ್ಬೋದು, ಟೊಯೋಟಾ ಲೋಗೋ ಮಧ್ಯ. ಇಲ್ಲಿ ನೋಡ್ಬೋದು 2.8 ಲೀಟರ್ Z. ಈಗ ಬರ್ತಿರೋ ಆಟೋಮ್ಯಾಟಿಕಲಿ 2.4 ಲೀಟರ್ ಬರೋದು. ಇದು ಕೂಡ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬೇಕು ನೀವು. ಬನ್ನಿ ಬೂಟ್ ಓಪನ್ ಮಾಡಿ ನೋಡೋಣ. ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಎಲ್ಲ ಬೂಟ್ ಇದು. ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ 300 ಲೀಟರ್ನ ಬೂಟ್ ಸ್ಪೇಸ್, 300 ಲೀಟರ್ಸ್. ಸೀಟ್ 2 ಹಿಂದಿನ ಫೋಲ್ಡ್ ಆದಾಗ 758 ಲೀಟರ್ಸ್ ಅಷ್ಟು ಸಿಗುತ್ತೆ. ಇದು ಮಿಡ್ ರೋ ಪ್ಯಾಸೆಂಜರಿಗೆ ಒಂದು ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ 50-50 ಸ್ಪ್ಲಿಟ್ನ ಸೀಟ್ಸ್ ಬರುತ್ತೆ. ಇದು ಒಂದು ಫೋಲ್ಡ್ ಆಗಿದೆ, ಹೀಗೆ ರಿಟ್ರ್ಯಾಕ್ಟ್ ಮಾಡಲಿಕ್ಕಿದು. ವಾಪಸ್ ನಿಮಗೆ ಫೋಲ್ಡ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಟಾಗಲ್ ಕೊಟ್ಟಿದ್ದಾರೆ, ಎಳೆದ್ರೆ ಸಾಕು. ಇಲ್ಲಿ ನೋಡಿ, ಹೀಗೆ ಪ್ರೆಸ್ ಮಾಡಿ ವಾಪಸ್ ರಿಟ್ರ್ಯಾಕ್ಟ್ ಮಾಡಲಿಕ್ಕೆ ಸೀಟ್. 758 ಲೀಟರ್ಸ್ ಅಷ್ಟು ದೊಡ್ಡ ಬೂಟ್ ಸ್ಪೇಸ್ ಸಿಗುತ್ತೆ 2 ಫೋಲ್ಡ್ ಆದಾಗ. ಮ್ಯಾನ್ಯುವಲ್ ಆಗಿ ಕ್ಲೋಸ್ ಮಾಡಬೇಕು ಬೂಟನ್ನು, ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಕೊಡದೇ ಇರೋದು ಅದಕ್ಕೆ. ಇಲ್ಲಿ ಕೂಡ ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್ ಡೋರ್ ಹ್ಯಾಂಡಲಲ್ಲಿ. ಹೀಗೆ ನೋಡ್ತಾ ಇದ್ದೀರಾ ಟೊಯೋಟಾ ಇನೋವಾ ಕ್ರಿಸ್ಟಾದ ರಿಯರ್ ಲುಕ್, ರಿಯರ್ ಡೋರಿಂದು ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್. ಇಲ್ಲಿ ಒಂದು ಲಕ್ಸುರಿ ಥರ ಫೀಲ್ ಕೊಡುವ ಒಂದು ವುಡನ್ ಫಿನಿಶ್ ಇದೆ. ಪವರ್ ವಿಂಡೋ ಕಂಟ್ರೋಲ್ಸ್. ಮತ್ತು ಇಲ್ಲಿ ಬಾಟಲ್ ಹೋಲ್ಡರ್, ಸ್ವಲ್ಪ ಡೋರ್ ಬಿನ್ ಇನ್ನೋ ಸ್ಟೋರೇಜ್ ಇದೆ. ಇಲ್ಲಿ ನೋಡ್ಬೋದು 8 ಸ್ಪೀಕರ್ನ ಮ್ಯೂಸಿಕ್ ಸಿಸ್ಟಮ್. ಹೀಗೆ ನೋಡ್ತಾ ಇದ್ದಾರೆ ಮಿಡಲ್ ರೋ ಸೀಟ್ಸ್. ತುಂಬ ಸ್ಪೇಸ್ ಇದೆ ಇನೋವಾದಲ್ಲಿ. ಮಿಡ್ ರೋ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಇದು ಹಿಂದೆ ಕೂಡ ಹಾಕ್ಬೋದು. 3rd ರೋ ಹೋಗಬೇಕಾದ್ರೆ ಇದು ಒಂದು ಲಿವರ್ ಬರುತ್ತೆ ಇಲ್ಲಿ. ಹೀಗೆ 3rd ರೋಗೆ ಆಕ್ಸೆಸೆಬಲ್. 3rd ರೋಲು ನೋಡ್ಬೋದು ಸ್ಪೇಸ್ ತುಂಬ ಅಡಿಕ್ವೇಟ್ ಇದೆ. ಆದರೂ ಅಡ್ಡಿಲ್ಲ, 3 ಜನ ಕೂರ್ಬೋದು. ಮಕ್ಕಳಾದರೆ 3 ಜನ, ದೊಡ್ಡವರಾದರೆ 2 ಕಂಫರ್ಟೇಬಲ್. ಮತ್ತು ಇದು ಮಿಡ್ ರೋನ ಸೀಟ್. ಒಳಗೆ ಕೂತ್ಕೊಂಡು ನೋಡೋಣ.
ಲೆಗ್ ಸ್ಪೇಸ್ ನೋಡ್ಬೋದು ತುಂಬ ದೊಡ್ಡನೇ ಇದೆ. ಆರ್ಮ್ರೆಸ್ಟಲ್ಲಿ ಆರ್ಮ್ರೆಸ್ಟ್ನ ಮಧ್ಯ ಇಲ್ಲಿ ಹೋಗಲಿಕ್ಕೆ ಸ್ಪೇಸ್ ಇದೆ ನೋಡ್ಬೋದು. ಹೀಗೆ ಥರ್ಡ್ ರೋಗೆ ಹೋಗಲಿಕ್ಕೆ ಲೆದರ್ ಸೀಟ್ಸ್. ಇದು ಟಾಪ್ ಆ್ಯಂಡ್ ಝೆಡ್ ಮಾಡಲಲ್ಲಿ. ಬೇಸ್ ವೇರಿಯಂಟ್ ವಿನಲ್ಲಿ ಫ್ಯಾಬ್ರಿಕ್ ಬರುತ್ತೆ. ಫೋನ್ ಇನ್ ಸ್ಟೋರೇಜ್ ಮತ್ತು ಇಲ್ಲಿ ಆಕ್ಸ್ ಮತ್ತು ಒಂದು USB ಚಾರ್ಜಿಂಗ್ ಕೇಬಲ್. ಇಲ್ಲಿ 12V ಸಾಕೆಟ್ ಇದೆ. ಇದು ನೋಡಿ ಪಿಕ್ನಿಕ್ ಟ್ರೇ ಥರ. ಮ್ಯಾಕ್ಸಿಮಮ್ ಲೋಡ್ 10 kg ಅಂತಲೇ ಕೊಟ್ಟಿದ್ದಾರೆ. ಇಲ್ಲಿ ಕಪ್ ಹೋಲ್ಡರ್. ಕ್ಲೋಸ್ ಮಾಡಲಿಕ್ಕೆ ಈ ಥರ ಬಟನ್ ಪ್ರೆಸ್ ಮಾಡಬೇಕು. ಇಲ್ಲಿ ಕೂಡ ವುಡನ್ ಆಕ್ಸೆಂಟ್ ಇದೆ. ಇಲ್ಲಿ ಮೇಲೆ ನೋಡ್ಬೋದು 2 ರೀಡಿಂಗ್ ಲೈಟ್ ಮತ್ತು ಇಲ್ಲೊಂದು ಮೂಡ್ ಲೈಟ್. ಬರೀ ಬ್ಲೂ ಕಲರ್ ಅಷ್ಟೇ ಬರುತ್ತೆ, ಬೇರೆ ಕಾರ್ ಥರ ಎಂಬಿಯಂಟ್ ಲೈಟಿಂಗ್ ಇಲ್ಲ, ಡಿಫ್ರೆಂಟ್ ಕಲರ್ಸಲ್ಲೆಲ್ಲ, ಬರೀ ಒಂದು ಬ್ಲೂ ಲೈಟ್ ಅಷ್ಟೇ. ಇದರದ್ದು ಇಂಟೆನ್ಸಿಟಿ ಕೂಡ ನಾವು ಚೇಂಜ್ ಮಾಡ್ಬೋದು. ಹೀಗೆ ನೋಡ್ಬೋದು ಡ್ಯಾಶ್ಬೋರ್ಡ್. ಬನ್ನಿ ಮುಂದಾಗಿ ನೋಡೋಣ ಗಾಡಿಯಲ್ಲಿ ಏನೇನಿದೆ ಅಂತ ಫೀಚರ್ಸ್ ಮುಂದೆ. ಹಾಗೆ ಇದು ಡ್ರೈವರ್ ಸೈಡ್ನ ಡೋರ್. ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಈ ಬಟನಿಂದ. ಡ್ರೈವರ್ ಸೈಡ್ ಡೋರ್ ನೋಡ್ಬೋದು ನೀವು ಇಲ್ಲಿ. ವುಡನ್ ಫಿನಿಶ್ನ ಒಂದು ಆಕ್ಸೆಂಟ್, ವಾರ್ವಿಯಮ್, ಪವರ್ ವಿಂಡೋ ಕಂಟ್ರೋಲ್ಸ್ ಎಲ್ಲ ಇದೆ ಇದರಲ್ಲಿ. ಡೋರ್ ಹ್ಯಾಂಡಲ್ ಮತ್ತು ಇಲ್ಲಿ ಕೂಡ ಬಾಟಲ್ ಹೋಲ್ಡರ್ ಮತ್ತು ಡೋರ್ ಬೆನ್ನಿನ ಸ್ವಲ್ಪ ಸ್ಟೋರೇಜ್ ಇದೆ. 8 ಸ್ಪೀಕರ್ನ ಮ್ಯೂಸಿಕ್ ಸಿಸ್ಟಮ್. ಹೀಗಿದೆ ಡ್ಯಾಶ್ಬೋರ್ಡ್ ಇನೋವಾ ಕ್ರಿಸ್ಟಾದು. ಇಲ್ಲಿ 8 ಅಡ್ಜಸ್ಟೇಬಲ್ ಪವರ್ ಸೀಟ್ಸ್ ಬರುತ್ತೆ, ಪವರ್ ಎಲೆಕ್ಟ್ರಿಕಲ್ ಸೀಟ್ಸ್. ಬೇಸ್ ವೇರಿಯಂಟಲ್ಲೆಲ್ಲ ಇದೆಲ್ಲ ಬರೋದಿಲ್ಲ, ಬರೀ ಟಾಪ್ ಹ್ಯಾಂಡಲ್ ಅಷ್ಟೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ಸ್ ಇದು. ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ. ಡೋರ್ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು. ಆಲ್ ರೈಟ್, ಹೀಗೆ ನೋಡ್ತಾ ಇದ್ದಾರೆ ಲೆದರ್ ಆ್ಯಪ್ ಸ್ಟೀರಿಂಗ್ ವೀಲ್ ಟೊಯೋಟಾ ಇನೋವಾ ಕ್ರಿಸ್ಟಾದು. ಸ್ಟಿಚಿಂಗ್ ಇದೆ ವೈಟಲ್ಲಿ. ಮತ್ತು ಇಲ್ಲಿ ಮೋಡ್ ಸೆಲೆಕ್ಷನ್ಸ್, ವಾಲ್ಯೂಮ್, ರಾಕರ್ಸ್. ಇದು ನೋಡ್ತಾ ಇದ್ದಾರೆ MID ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಇದು ಬೇರೆ ಥರ ಲುಕ್ಕಲ್ಲಿ ಕಾಣುತ್ತೆ, ಆದರೆ ಗ್ಲಾಸ್ ಒಳಗೆ ಇರೋದಿದು. ತೋರಿಸುತ್ತೆ ಫ್ಯೂಯಲ್ ಎಕಾನಮಿ, ಅಕ್ಯುಮುಲೇಟೆಡ್ ಇನ್ಫೋ, ಡ್ರೈವರ್ ಇನ್ಫೋ ಮತ್ತೆಲ್ಲ ಬೇರೆ ಫೀಚರ್ಸ್. ಇಲ್ಲಿ ಕೂಡ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಇದೆ. ದುಡ್ಡಿನ ತೊಗೊಳಕ್ಕೆ ಹೋಗಬೇಡಿ, ಯಾರ್ದು ಬೇರೆಯವ್ರದ್ದು ಹಾಗೆ ಇಡಿ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ AC ವೆಂಟ್. ಮತ್ತು ಇಲ್ಲಿ ಕ್ರೋಮ್ ಔಟ್ಲೈನ್ ಟ್ರೀಟ್ಮೆಂಟ್ ಇದೆ. ವುಡನ್ ವೀನಸ್ ಜೊತೆಗೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಓಕೆ, ಮತ್ತು ಇಲ್ಲಿ ಕ್ಲಾಕ್ ಇದೆ, ಒಂದು ಸ್ಲೋಪಿಂಗ್ ಥರ ಡಿಸೈನ್ ಡ್ಯಾಶ್ಬೋರ್ಡ್ನಲ್ಲಿ. ಇಲ್ಲಿ ಇದು ಸೆಂಟರ್ ಕಾನ್ಸೋಲ್. ಇಲ್ಲಿ ನೋಡ್ಬೋದು ವುಡನ್ ಆಕ್ಸೆಂಟ್. ಇದೊಂದು ಒಳ್ಳೆ ಫೀಚರ್ ಕೊಡುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ಇದು. ಇದು ನೋಡ್ತಾ ಇದ್ದೀರಾ TFT ಸ್ಕ್ರೀನ್. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಲೇ ಹೇಳ್ಬೋದು. ಇದಕ್ಕೆ 8 ಇಂಚಸ್ನ ಸ್ಕ್ರೀನ್ ಬರುತ್ತೆ. ಸಪೋರ್ಟ್ ಮಾಡುತ್ತೆ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಎರಡೂ ಕೂಡ. ಸೆಟಪ್ ಆಡಿಯೋ, ಟೆಲಿಫೋನ್ ಮತ್ತು ಎಕಾನಮಿ ಮೋಡ್ ಇನ್ ಕಂಟ್ರೋಲ್ಸ್. ಇಲ್ಲಿ ಆಡಿಯೋ ಸೆಲೆಕ್ಷನ್ಸ್, ಆಕ್ಸ್ ಸೆಲೆಕ್ಷನ್, ಬ್ಲೂಟೂತ್ ಕೂಡ ಇದೆ. ಬ್ಲೂಟೂತ್ 4.2 ಅಷ್ಟೇ. ಮೆನು ಬಟನ್, ಹೋಮ್ ಪೇಜ್ ಬಟನ್ ಇದು. ಸೆಟ್ಟಿಂಗ್ಸಲ್ಲಿ ಜನರಲ್, ಹೋಮ್ ಸ್ಕ್ರೀನ್, ವಾಯ್ಸ್ ಡಿಸ್ಪ್ಲೇ, ಬ್ಲೂಟೂತ್ ಮತ್ತು ಟೆಲಿಫೋನ್ ಥರ ಇನ್ನೂ ಕಂಟ್ರೋಲ್ಸ್ ಇದೆ. ಇದು ಆಡಿಯೋ, FM ಟ್ಯೂನಿಂಗ್ ಸೆಲೆಕ್ಷನ್ಸ್ ಮತ್ತು ಇದು ಹೋಮ್ ಪೇಜ್. ಹಾಗೆ ಕೆಳಗೆ ಇಲ್ಲಿ ಡ್ಯೂಯಲ್ ಕ್ಲೈಮೇಟ್ ಕಂಟ್ರೋಲ್ ಝೋನ್ ಇದೆ. ಆಟೋಮೆಟಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಾರಿನ ಒಳಗಡೆ ಕ್ಲೈಮೇಟ್ ಹೇಗಿದೆ ಅದರ ಮುಖಾಂತರವಾಗಿ ಕ್ಲೈಮೇಟ್ ಚೇಂಜ್ ಮಾಡುತ್ತೆ, ಅಂದರೆ ಬ್ಲೋವರ್ ಸ್ಪೀಡ್ ಅಥವಾ ಲೋ ಮಾಡುತ್ತೆ. ಇಲ್ಲಿ ನೋಡ್ಬೋದು ಬ್ಲೋವರ್ ಸ್ಪೀಡ್. ಮತ್ತು ಕೆಳಗೆ ಇಲ್ಲಿ ಪ್ಯಾಸೆಂಜರ್ ಸೈಡ್ ಏರ್ ಬ್ಯಾಗ್ಸ್ ಆನ್ ಆ್ಯಂಡ್ ಆಫ್ ಕಂಟ್ರೋಲ್ಸ್, ಎಕಾನಮಿ ಪವರ್ ಮೋಡ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಬಟನ್. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಏನಾದರೂ ಇಡಲಿಕ್ಕೆ. ಮತ್ತು ಇಲ್ಲಿ ಒಂದು 12V ಸಾಕೆಟ್ ಕೂಡ ಇದೆ. ಹಾಗೆ ಇಲ್ಲಿ 2 ಕಪ್ ಹೋಲ್ಡರ್. ಮತ್ತು ಇಲ್ಲಿ ನೋಡ್ತಾ ಇರೋ 7 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಮ್ಯಾನ್ಯುವಲ್ ಇದೆ. ಹ್ಯಾಂಡ್ ಲಿವರ್, ಪ್ಯೂರಿಫೈಯರ್ ಮತ್ತು ಒಂದು ಕಪ್ ಹೋಲ್ಡರ್ ಅಂತಲೇ ಹೇಳ್ಬೋದು. ಇದು ಪ್ಯೂರಿಫೈ ಇದೆ. ಆಮ್ರೆಸ್ಟಲ್ಲಿ ಕೆಳಗೆ ಕೂಡ ಒಂದು ಕಂಪಾರ್ಟ್ಮೆಂಟ್, ಸ್ವಲ್ಪ ಡೀಪ್ ಇದೆ ಇದು. ಇದು ಕೂಡ ಲೆದರ್ ಆ್ಯಪ್. ಸೀಟ್ ಕೂಡ ಲೆದರ್ ಆ್ಯಪ್ ಫಿನಿಶ್ನಲ್ಲಿ.
ಟಾಪ್ ಆ್ಯಂಡ್ ಝೆಡ್ಡಲ್ಲಿ ಅಷ್ಟೇ ಬರೋದು. ಇದು ಗ್ಲೋಬಾಕ್ಸ್ ಬಗ್ಗೆ ನೋಡೋಣ. ಇಲ್ಲಿ ಮೇಲಿಂದ ಇದು ಗ್ಲೋಬಾಕ್ಸ್ ಅಲ್ಲ, ಇದು ಚಿಲ್ಡ್ ಝೋನ್. ನಿಮ್ಮ ಬಾಟಲ್ ಅಥವಾ ಏನಾದರೂ ಚಾಕ್ಲೇಟ್ಸ್ ಇಡಲಿಕ್ಕೆ ಕೂಲಾಗಿರುತ್ತೆ. ಮತ್ತು ಇದು ಒಂದು ಡೀಸೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಈ ಗ್ಲೋಬಾಕ್ಸಿಂದು, ಜಾಸ್ತಿ ದೊಡ್ಡನೂ ಇಲ್ಲ. ಇಲ್ಲಿ ಹೆಜಾರ್ಡ್ ಲೈಟ್, ಅದರ ಪಕ್ಕ ಟೈಮ್ ಕನ್ಸೋಲ್ ಇದೆ. ಇಲ್ಲಿ ಇದು ಆಟೋ ಡಿಮ್ಮಿಂಗ್ ಏನೂ ಅಲ್ಲ, ಜಸ್ಟ್ ಒಂದು ರಿಯರ್ ವ್ಯೂ ಮಿರರ್. ಹಾಗೆ ಇದು ಡ್ರೈವರ್ ಸೈಡ್ನ ವ್ಯಾನಿಟಿ ಮಿರರ್ಸ್. ಲೈಟ್ ಇದು ಓಪನ್ ಮಾಡಿದ ತಕ್ಷಣ ಬರೋದು ಮಿರರ್. ಇಲ್ಲಿ ನೋಡ್ಬೋದು ಮಿರರ್ ಓಪನ್ ಮಾಡಿದ ತಕ್ಷಣ ಮೇಲೆ ಲೈಟ್ ಬಂತು. ಇಲ್ಲಿ ನೋಡ್ಬೋದು ಸನ್ಗ್ಲಾಸ್ ಹೋಲ್ಡರ್, ಸನ್ಗ್ಲಾಸ್ ಅಥವಾ ಏನಾದರೂ ಗ್ಲಾಸಸ್ ಇಡಲಿಕ್ಕೆ. ಮತ್ತು ಇದು ಇಂಡಿವಿಜುವಲ್ ರೀಡಿಂಗ್ ಲೈಟ್ ಲೆಫ್ಟ್ ಮತ್ತು ರೈಟ್ ಪ್ಯಾಸೆಂಜರ್ಗೆ. ಇದು ಕ್ಯಾಬಿನ್ ಲೈಟ್. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ಈ ಬಟನ್, ಈ ಮೇಲಿರೋ ಬ್ಲೂ, ಈ ಬ್ಲೂ ಲೈಟಿಗೆ ಇಂಟೆನ್ಸಿಟಿ ಸೆಟ್ ಮಾಡಲಿಕ್ಕೆ ಇದು ಹೈ ಆಗ್ತಿದೆ ನೋಡಿ. ಮತ್ತು ಕೆಳಗಿನ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಲೀಟ್ಲಿ ಲೋ ಆಗುತ್ತೆ. ಹಾಗೆ ಇದು ನೋಡ್ಬೋದು ಡ್ಯಾಶ್ ಬೋರ್ಡಿಂದ ವ್ಯೂ ಪಾಯಿಂಟ್. ಡ್ರೈವರಿಂದ ಹೊರಗೆ ಹೋಗಿ ನೋಡೋಣ. ಮೊದಲು AC ಮತ್ತು ಎಂಜಿನ್ ಆಫ್ ಮಾಡಿ ಹುಡ್ ಓಪನ್ ಮಾಡಿ ನೋಡೋಣ ಏನಿದೆ ಅಂತ ಎಂಜಿನಲ್ಲಿ. ಹಾಗೆ ಇದು ನೋಡ್ತಾ ಇದ್ದೀರಾ ಇನೋವಾ ಕ್ರಿಸ್ಟಾ BS6 ಕೂಡ ಇದ್ರೆ ಸೇಮ್ ಇದೆ, ಎಂಜಿನ್ ಏನು ಚೇಂಜಸ್ ಇಲ್ಲ. 2400 cc BS6 ಕಂಪ್ಲೇಂಟ್ ಎಂಜಿನ್ ಬರುತ್ತೆ, ಸೇಮ್ ಎಂಜಿನ್ ಇದೆ. ಒಂದು ಬ್ಲೂ ಒಂದು ಫಿಲ್ಟರ್ ಸಿಗುತ್ತೆ ಅಷ್ಟೇ. 4 ಸಿಲಿಂಡರ್ ಡೀಸೆಲ್ ಎಂಜಿನ್ ಇದು. ಪ್ರೊಡ್ಯೂಸ್ ಮಾಡುತ್ತೆ 148 ಹಾರ್ಸ್ ಪವರ್ ಮತ್ತು 340 ಅಷ್ಟು ನ್ಯೂಟನ್ ಮೀಟರ್ಸ್ ಇನ್ ಟಾರ್ಕ್. ಆ್ಯಾವ್ರೇಜಿನ ಮಾತಾಡೋದಾದರೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 9ರಿಂದ 10 ತನಕ, ಮತ್ತು ಡೀಸೆಲ್ 14ರಿಂದ 15 ಹಾಗೆ ಇದಾಯಿತು ಇನೋವಾ ಕ್ರಿಸ್ಟಾದ ರಿವ್ಯೂ. ಇದು ನೋಡಿ ಶೋರೂಮಿನ ಲುಕ್ ಉಡುಪಿಯಿಂದ ಯುನೈಟೆಡ್ ಟೊಯೋಟಾ. ಹಾಗೆ ಇದಾಯಿತು ಇನೋವಾ ಕ್ರಿಸ್ಟಾದ ರಿವ್ಯೂ. ಹೇಗನ್ನಿಸ್ತು ನಿಮಗೆ ರಿವ್ಯೂ? ಮೊದಲು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಇದೇ ಥರ ಕಾರ್ ಬ್ಲಾಗ್ಸ್ ಮತ್ತು ಯೂಸ್ಡ್ ಕಾರ್ಸಿಂದು ತುಂಬ ನಾವು ವೀಡಿಯೋ ಮಾಡ್ತೀವಿ ಚಾನಲಲ್ಲಿ ನೋಡಿ, ಅದೆಲ್ಲ ಮಿಸ್ ಆಗುತ್ತೆ ನಿಮಗೆ. ಹೇಗನ್ನಿಸ್ತು ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಮಗೆ ಮರಿದೇ ತಿಳಿಸಿ. Thank you for watching guys. Drive safe.